ರೇಣುಕಾಸ್ವಾಮಿ ಕೊಲೆ ಆರೋಪಿಗಳನ್ನು ಕೋರ್ಟ್ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಕೋರ್ಟ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ವೇಳೆ ನಟ ದರ್ಶನ್ ಜೈಲಿನೊಳಗಿನ ವ್ಯವಸ್ಥೆ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಕಣ್ಣೀರಿಟ್ಟ ಘಟನೆ ನಡೆದಿದೆ. ದರ್ಶನ್ ಅವರು ಜಡ್ಜ್ ಮುಂದೆ ಕಣ್ಣೀರಿಟ್ಟಿದ್ದನ್ನು ನೋಡಿ ಪತ್ನಿ ವಿಜಯಲಕ್ಷ್ಮಿ ಅವರು ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ, ನೋಡೋಣ ಬನ್ನಿ. ಜೈಲಿನಲ್ಲಿ ನನ್ನ ಬಟ್ಟೆಗಳು ವಾಸನೆ ಬರುತ್ತಿವೆ, ನನಗೆ ಬದುಕೋಕೆ ಆಗುತ್ತಿಲ್ಲ, ಸ್ವಲ್ಪ ವಿಷ ಕುಡಿ, ಸೂರ್ಯನ ಬಿಸಿಲೇ ಬೀಳುತ್ತಿಲ್ಲ, ಫಂಗಲ್ಸ್ ಆಗಿದೆ ಎಂದು ನಟ ಕಣ್ಣೀರಿಟ್ಟಿದ್ದಾರೆ. ನಟ ದರ್ಶನ್ ಪರ ವಕೀಲರು ಈಗಾಗಲೇ ಜೈಲಿನಲ್ಲಿರುವ ಅವ್ಯವಸ್ಥೆ ಬಗ್ಗೆ ಈ ಹಿಂದಿನ ವಿಚಾರಣೆಯ ವೇಳೆ ಹೇಳಿಕೊಂಡಿದ್ದರು. ಅಷ್ಟೇ ಅಲ್ಲದೆ ರಾಜ್ಯಾತಿಥ್ಯ ಬೇಡ, ಆದರೆ ಮೂಲಭೂತ ಸೌಕರ್ಯ ಬೇಕು ಎಂದು ಹೇಳಿದ್ದರು. ಈ ಸಂಬಂಧವಾಗಿ ನಟ ದರ್ಶನ್ ಸೆಲೆಬ್ರಿಟಿ ಎನ್ನುವ ಕಾರಣಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿ ಶಿಫ್ಟ್ ಮಾಡೋಕೆ ಪ್ರಯತ್ನ ಮಾಡಲಾಗುತ್ತಿದೆ. ಅವರಿಗೆ ಬೆಡ್ಶೀಟ್, ತಲೆದಿಂಬು ಒದಗಿಸಬೇಕು. ಇದಕ್ಕೆ ಜೈಲು ಮ್ಯಾನ್ಯುವಲ್ನಲ್ಲಿ ಅವಕಾಶ ಇದೆ ಎಂದು ನಟನ ಪರ ವಕೀಲರು ವಾದ ಮಾಡಿದ್ದರು. ಈ ಸಂಬಂಧವಾಗಿ ತೀರ್ಪಿಂದು ಮಧ್ಯಾಹ್ನ 3 ಗಂಟೆಗೆ ಬರಲಿದೆ. ಕೋರ್ಟ್ನಿಂದ ಆದೇಶ ಮಾಡಿ ಪಾಯ್ಸನ್ ಕೊಡಿ ಎಂದು ನಟ ದರ್ಶನ್ ಕೇಳಿದ್ದು, ಬಟ್ಟೆಗಳು ಸ್ಮೆಲ್ ಇವೆ, ಇದರ ಬದಲು ಸ್ವಲ್ಪ ಪಾಯ್ಸನ್ ಕೊಡಿ ಎಂದಿದ್ದಾರೆ. ಹಾಗೆಲ್ಲ ಆಗಲ್ಲ, ಜೈಲು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಡ್ತೀವಿ ಎಂದು ಜಡ್ಜ್ ಹೇಳಿದ್ದಾರೆ. ತುಂಬಾ ಕೆಟ್ಟದಾಗಿ ಇದೆ ಇಲ್ಲಿ ಎಂದ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ವೇಳೆ ಪಾಯ್ಸನ್ ಕೇಳಿದ್ದಾರೆ. ಕೋರ್ಟ್ನಿಂದಲೇ ವಿಷ ಕೊಡುವಂತೆ ಆರ್ಡರ್ ಮಾಡಿ ಸ್ವಾಮಿ ಎನ್ನುತ್ತಾ ಕಣ್ಣೀರಿಟ್ಟಿದ್ದಾರೆ ದರ್ಶನ್. ನಟ ದರ್ಶನ್ ಅವರು ಕಣ್ಣೀರಿಡುವುದನ್ನು ನೋಡಿ ವಿಜಯಲಕ್ಷ್ಮಿ ಕೂಡ ಕೋರ್ಟ್ನಲ್ಲೇ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಆಗ ಆಪ್ತರೊಬ್ಬರು ವಿಜಯಲಕ್ಷ್ಮಿ ಅವರನ್ನ ಸಮಾಧಾನ ಪಡಿಸಿದ್ದಾರೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.